ಸೆಪ್ಟೆಂಬರ್ 11ರಂದು ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆಯುತ್ತಾ ಎನ್ನುವಂತಹ ಒಂದು ಸುದ್ದಿ ಹರಿದಾಡ್ತಿರುವಂಥದ್ದು. ಪ್ರಾದೇಶಿಕ ಆಯುಕ್ತ ಜಯಂತಿಯ ದಿನಾಂಕ ಪ್ರಕಟ ಆಗಲಿದೆ ಎನ್ನುವಂಥದ್ದು. ಬಿಬಿಎಂಪಿ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಗೆ ಒಂದು ಸಮಯ ನಿಗದಿ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಆದರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಒಂದು ಮೂಲದ ಪ್ರಕಾರ ಸೆಪ್ಟೆಂಬರ್ 11ರಂದು ಮೇಯರ್ ಉಪಮೇಯರ್ ಚುನಾವಣೆ ನಡೆಸುವಂಥ ಸಾಧ್ಯತೆ ಇದೆ. ಪ್ರಾದೇಶಿಕ ಆಯುಕ್ತ ಜಯಂತಿಯ ದಿನಾಂಕ ಪ್ರಕಟ ಆಗಿರುವಂಥದ್ದು. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡಿಬಹುದು. ನಮ್ಮ ಪ್ರತಿನಿಧಿ ಶಂಕರ್ ಪಾಗೋಜಿ ಸಂಪರ್ಕದಲ್ಲಿದ್ದಾರೆ. ಪಾಗೋಜಿ, ಸೆಪ್ಟೆಂಬರ್ 11ರಂದು ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆಯುತ್ತಾ ಅನ್ನುವಂಥ ಪ್ರಶ್ನೆಗೆ ಏನು ಉತ್ತರ ಸಿಗುತ್ತೆ? ರಾಘವೇಂದ್ರ, ಬಿಬಿಎಂಪಿ ಚುನಾವಣೆಗೆ ಮುಗಿದ ನಂತರ ಈಗ ಮೇಯರ್ ಮತ್ತು ಉಪಮೇಯರ್ ಆಯ್ಕೆಯ ಪ್ರಕ್ರಿಯೆ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಆಯುಕ್ತರಾಗಿರುವಂತಹ ಜಯಂತಿ ಅವರು ಅಧಿಕೃತ ಮೇಯರ್ ಮತ್ತು ಉಪಮೇಯರ್ ಅವರ ಚುನಾವಣೆಗೆ ವೇಳಾಪಟ್ಟಿಯನ್ನ ಪ್ರಕಟ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತ ಒಂದು ವೇಳಾಪಟ್ಟಿ ಪ್ರಕಟ ಆಗುವ ಸಾಧ್ಯತೆ ಇದೆ. ಬಹುತೇಕ ಸೆಪ್ಟೆಂಬರ್ 11ರಂದು ವೇಳಾಪಟ್ಟಿ ಪ್ರಕಟ ಆಗುವಂತ ಒಂದು ಸಾಧ್ಯತೆ ಇದೆ. ಈಗಾಗಲೇ ಏನು ಯಾರ್ಯಾರು ಮತದಾರರಿದ್ದಾರೆ, ಏನು ಮೇಯರ್ ಮತ್ತು ಉಪಮೇಯರ್ ಆಯ್ಕೆಗೆ ಎಂಎಲ್ ಇರ್ಬೋದು, ಎಂಪಿ ಇರ್ಬೋದು, ಎಂಎಲ್ಸಿ ಇರ್ಬೋದು, ಅವರೆಲ್ಲರ ಒಂದು ಅಂತಿಮ ಪಟ್ಟಿಯನ್ನ ಸಿದ್ಧಪಡಿಸಿ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಕೂಡ ಹೊರಡಿಸಲಿಕ್ಕೆ ಜಯಂತಿ ಅವರು ಸೂಚನೆ ಕೊಟ್ಟಿರುವಂತದ್ದು. ಅದಲ್ಲದೆ ಈಗ ವಿಧಾನಸೌಧದಲ್ಲಿ ಏನು ಸಿಎಂ ಸಭೆ ನಡೀತಾ ಇದೆ, ಅಲ್ಲಿಗೆ ದಿನಾಂಕದ ಒಂದು ನಿಗದಿಪಡಿಸುವ ಕುರಿತಂತೆ ಒಂದು ಫೈಲ್ಗಳನ್ನ ತರಿಸಿಕೊಂಡು ಪರಿಶೀಲನೆ ಮಾಡ್ತಾ ಜಯಂತಿ ಅವರು ಪರಿಶೀಲನೆ ಮಾಡಿದ್ರು. ಈಗ ಅಧಿಕೃತವಾಗಿ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಯಾವತ್ತು ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಆಗಬೇಕು ಅನ್ನುವಂತ ಒಂದು ಅಧಿಕೃತ ಒಂದು ಆದೇಶವನ್ನ ಹೊರಡಿಸುವಂತ ಒಂದು ಸಾಧ್ಯತೆ ಇದೆ. ಬಹುತೇಕ ಸೆಪ್ಟೆಂಬರ್ 11ಕ್ಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆಯುವಂತ ಒಂದು ಸಾಧ್ಯತೆ ಇದೆ. ರಾಘವೇಂದ್ರ, ಥ್ಯಾಂಕ್ ಯು ಪಾಗೋಜಿ, ನಿಮ್ಮ ಮಾಹಿತಿಗೆ.